ಬಹುಶುದ್ಧ ಭಕ್ತಿ ಭಾವನಾ ही ಇವತ್ತಿನ ದಿವಸ ಷೋಡಶ ಕಾರಣದ ಅತ್ಯಂತ ಶ್ರೇಷ್ಠ ಭಾವನೆ ಯಾವುದ್ರಿ? ಬಹುಶುದ್ಧ ಭಕ್ತಿ ಭಾವನೆ. ಇವೆಲ್ಲ ಭಾವನೆಯನ್ನ ಯಾವುದರ ಮೂಲಕವಾಗಿ ಬೆಳಗತ್ತದ್ರಿ? ಶಾಸ್ತ್ರದಾಗ ಐತೆ ನೋಡಿ ಬೆಳಗತ್ತದ. ಅದೇ ರೀತಿಯಾಗಿ ಅಂತ ಮಹತ್ವವಾದಂತ ಭಾವನೆ ಮತ್ತು ಬಹುಶುದ್ಧ ಭಕ್ತಿ ಭಾವನೆ ನಿರಂತರವಾಗಿ ಜ್ಞಾನಾರಾಧನೆ ಮಾಡುವಂಥದ್ದು ಬಹುಶುದ್ಧ ಭಕ್ತಿ ಭಾವನೆವಿದೆ. ಯಾವ ರೀತಿಯಾಗಿ 11 ಅಂಗ 14 ಪೂರ್ವಗಳನ್ನ ಅಧ್ಯಯನ ಮಾಡುವುದು ಅನೇಕ ಶಾಸ್ತ್ರಗಳಿದ್ದಾವೆ. ಅದು ಬಹುಶುದ್ಧ ಭಕ್ತಿ ಭಾವನವಿದೆ. ಯಾವ ರೀತಿಯಾಗಿ? ಪ್ರಥಮಾನಿಯೋಗ, ಕರಣಾನಿಯೋಗ, ಚರಣಾನಿಯೋಗ, ದ್ರವ್ಯಾನಿಯೋಗ. ನಮ್ಮ ಜೈನ ಧರ್ಮದಲ್ಲಿ 4 ಅನುಯೋಗಗಳಿದ್ದಾವೆ. ಆ ಅನುಯೋಗಗಳನ್ನ ನಿರಂತರ ಸ್ವಾಧ್ಯಾಯ ಮಾಡುವುದು, ಭಕ್ತಿ ಮಾಡುವುದು, ಅದೇ ಬಹುಶುದ್ಧ ಭಕ್ತಿ ಭಾವನವಿದೆ. ಅದಕ್ಕೆ ಮಕ್ಕಳಿಗೆ ಯಾವ ರೀತಿಯಾಗಿ ಶಿಕ್ಷಣ ಮುಖ್ಯವೋ ಅದೇ ರೀತಿಯಾಗಿ ವ್ರತಕರಿಗೆ, ಮುನಿಗಳಿಗೆ ಮತ್ತು ಜ್ಞಾನಿಗಳಿಗೆ ಸ್ವಾಧ್ಯಾಯ ಮತ್ತು ಬಹುಶುದ್ಧ ಭಕ್ತಿ ಭಾವನಾ ಅವಶ್ಯಕತೆವಿದೆ. ಅದಕ್ಕೆ ನಾವು ಪ್ರತಿ ದಿವಸ ನನ್ನ ಬಹುಶುದ್ಧ ಭಕ್ತಿ ಜ್ಞಾನಾರಾಧನೆ ಮಾಡುವುದೇ ಭಾವನವಿದೆ. ಅದಕ್ಕೆ ಯಾವತ್ತೂ ಇದನ್ನ ಭಾವನವನ್ನ ಭಾವಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶಾಸ್ತ್ರದ ಸ್ವಾಧ್ಯಾಯ ಮಾಡಬೇಕು. ಇದು ಬಹುಶುದ್ಧ ಭಕ್ತಿ ಭಾವನವಿದೆ. ಅದಕ್ಕೆ ಇವತ್ತಿನ ದಿವಸ ಅಂತ ಮಹತ್ವವಾದಂತ ಭಾವನೆಯನ್ನ ಹೇಳುವುದರ ಮೂಲಕವಾಗಿ ಇಲ್ಲಿ ನಮ್ಮ ಆತ್ಮನನ್ನ ಸ್ಥಿರ ಮಾಡಿಸುವುದಿದೆ.